ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೆಷನ್ 30. ಈ ಸೆಷನಲ್ಲಿ ನಾವು 14 ಮಾರ್ಕ್ಸು ಫೈನಲ್ ಅಕೌಂಟ್ಸು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಸೊ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನೀವು ಬೋತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಟ್ ಇಸ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಮಾಡಬೇಕು. 14 ಮಾರ್ಕ್ಸ್ಗೆ ಎರಡೂ ಮಾಡುವಂತಹ ಲೆಕ್ಕವನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೊಡ್ತಾರೆ. ಸೊ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ರಿವೈಸ್ ಮಾಡ್ಕೊಳ್ಳೋಣ ಏನೇನು ಶೆಡ್ಯೂಲ್ಸ್ ಬರುತ್ತೆ ಅಂತ. Capital schedule number 1, reserves and surplus schedule number 2, deposit schedule number 3, borrowings schedule number 4, other liabilities and provision schedule number 5, cash in hand and with RBI schedule number 6, balance with other banks and money at call and short notice 7, investment 8, 9 advances, 10 fixed asset, 11 other assets, 12 contingent liability. ಇದೆಲ್ಲನೂ ಬ್ಯಾಲೆನ್ಸ್ ಶೀಟ್. ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸು, ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ಡು 13, ಅದರ್ ಇನ್ಕಮ್ಸ್ 14, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15 ಆ್ಯಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16. ಸೊ ಒನ್ಸ್ ಯು ರಿವೈಸ್ ಥ್ರೂ ದ ಶೆಡ್ಯೂಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನೌ ವಿಲ್ ಲುಕ್ ಎಟ್ ದ ಪ್ರಾಬ್ಲಮ್. ಫಾಲೋಯಿಂಗ್ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಧನಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್ ಆಸ್ ಆನ್ 31/3/2016. ವೆನ್ ಅ ಪ್ರಾಬ್ಲಮ್ ಇಸ್ ಗಿವನ್, ಯು ಹ್ಯಾವ್ ಟು ಮಾರ್ಕ್ ದ ಶೆಡ್ಯೂಲ್ಸ್ ಫಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ ಕೊಟ್ಟಿದ ತಕ್ಷಣ ಶೆಡ್ಯೂಲ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ತುಂಬ ಇಂಪಾರ್ಟೆಂಟ್ ಸೂತ್ರ ಜ್ಞಾಪಕ ಇಟ್ಕೊಳ್ಳಿ. ಏನು ಅಂತ ಅಂದರೆ ಡೆಬಿಟ್ ಕ್ರೆಡಿಟ್. ಡೆಬಿಟ್ ಸೈಡಲ್ಲಿ ಅಸೆಟ್ಟು ಮತ್ತು ಎಕ್ಸ್ಪೆನ್ಸಸ್ ಇರುತ್ತೆ. ಓಕೆ, ಆಮೇಲೆ ಕ್ರೆಡಿಟ್ ಸೈಡಲ್ಲಿ ಲಯಬಿಲಿಟಿ ಮತ್ತು ಇನ್ಕಮ್. ಅಸೆಟ್ಗೆ ಆಪೋಸಿಟ್ ಲಯಬಿಲಿಟಿ, ಎಕ್ಸ್ಪೆನ್ಸಸ್ಗೆ ಆಪೋಸಿಟ್ ಇನ್ಕಮ್. ಇದು ಜ್ಞಾಪಕ ಇಟ್ಕೋಬೇಕು. ಸೊ ಡೆಬಿಟ್ ಸೈಡಲ್ಲಿ ಬರುವಂಥ ಐಟಮ್ಸ್ಗಳು, ಅಮೌಂಟ್ಗಳು ನೀವು ನೋಡಿದ ತಕ್ಷಣ ಇದರ್ ನೀವು ಅಸೆಟ್ಟಲ್ಲಿ ಹಾಕಬೇಕು. ಅಸೆಟ್ ಅಂದರೆ ಶೆಡ್ಯೂಲ್ ನಂಬರ್ 6 ಶೆಡ್ಯೂಲ್ ನಂಬರ್ 11. ಅದರ್ವೈಸ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಲಯಬಿಲಿಟಿ, ಇಟ್ ವಿಲ್ ಬಿ ಶೆಡ್ಯೂಲ್ ನಂಬರ್ ಕ್ರೆಡಿಟ್ ಸೈಡ್ ಐಟಮ್ಸ್ ಆರ್ ಆಲ್ ಲಯಬಿಲಿಟಿ ಆರ್ ಇನ್ಕಮ್. ಓಕೆ, ಸೊ ಲಯಬಿಲಿಟಿ ಮೀನ್ಸ್ ಇಟ್ ವಿಲ್ ಕಮ್ ಫ್ರಮ್ ಶೆಡ್ಯೂಲ್ ನಂಬರ್ 1 to ಶೆಡ್ಯೂಲ್ ನಂಬರ್ 5. ಅಗೇನ್ ಡೆಬಿಟ್ ಸೈಡು ಎಕ್ಸ್ಪೆನ್ಸಸ್ ಮೀನ್ಸ್ ಇಟ್ ವಿಲ್ ಬಿ ಶೆಡ್ಯೂಲ್ ನಂಬರ್ 15, 16. Isn't it? Interest expended, operating expenses. And credit side it will be income, so it will be 13, 14. Okay, so 13, 14 means it will be interest earned as well as other incomes. Okay, so very very important point. Okay, debit side items will be asset or expenses, credit side item will be liability or income. So with this we will look at the problem. Subscribed capital is schedule number 1, share capital. Reserve fund is schedule number 2. Loans, cashes, cash credit and advances. Okay, see it is showing yav kade ide. See it is in debit side, so it will be schedule number 9. Okay, premises fixed asset agutte, debit side ide nodi, schedule number 10. Indian government securities, see it is on the debit side, so Indian government securities is a investment, bank investment, so schedule number 8. Current deposit, fixed deposit, saving bank deposit. Name itself says it is deposit. So schedule number 3. See, all these 3 are liability. See, that is why it is on the credit side. Okay. Salary 16 schedule. Okay. It is an operating expenses. Nodi expenses on the debit side. General expenses, matte rent and rate and taxes, director fees. All these 3 items also are expenses, so that is why it is in schedule number 16, plus it is showing on the debit side. Nodi, all the expenses normally will be on the debit side. Next, profit and loss account. Profit and loss account is what? It is the balance of the previous year. See, this is the 31/3/2016 balance sheet you are doing, but they have given here profit and loss account date 1st April 2015 ಇಂದ ಬಂದಿರುವಂಥ profit and loss. ಸೊ ಇದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ತಗೋಬೇಕು. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟು ನೋಡಿ, ಇದೊಂದು ಮುಖ್ಯವಾದ ವಿಷಯ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದ್ದರೆ ಪ್ರಾಫಿಟ್ಟು. ಓಕೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೆಬಿಟ್ ಸೈಡ್ ಇದ್ದರೆ ಇಟ್ಸ್ ಅ ಲಾಸ್. ಓಕೆ, ಸೊ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13. ಸಿ ಇಟ್ಸ್ ಅನ್ ಇನ್ಕಮ್, ಇಟ್ ಈಸ್ ಆನ್ ದ ಕ್ರೆಡಿಟ್ ಸೈಡ್. ಸ್ಟೇಷನರಿ ಆ್ಯಂಡ್ ಸ್ಟ್ಯಾಂಪ್ ಆಫ್ ಸ್ಟಾಕ್. ಓಕೆ, ಸ್ಟ್ಯಾಂಪ್ ಸ್ಟಾಕ್ ಆಫ್ ಅಂತ ದೇ ಹ್ಯಾವ್ ಗಿವನ್. ಸೊ ಓನ್ಲಿ ಸ್ಟೇಷನರಿ ಇಟ್ ಈಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸ್ಟೇಷನರಿ ಸ್ಟಾಕ್ ಅಂತ ಕೊಟ್ಟರೆ ಸ್ಟಾಕ್ ಇಸ್ ವಾಟ್? ಅಸೆಟ್. ಸೊ ಅದರ್ ಅಸೆಟ್ಸ್ಗೆ ಬರುತ್ತೆ. ಬಿಲ್ಸ್ ಡಿಸ್ಕೌಂಟ್ ಆ್ಯಂಡ್ ಪರ್ಚೇಸ್ಡ್. ಓಕೆ, ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಜ್ಞಾಪಕ ಇಟ್ಕೊಳ್ಳಿ. ತಗೊಂಡಾಗ, ಬಿಲ್ಸ್ನ ತಗೊಂಡಾಗ ಶೆಡ್ಯೂಲ್ ನಂಬರ್ 9. ಓಕೆ,
ಅಡ್ವಾನ್ಸಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಫರ್ಗೆಟ್. ಬಿಲ್ಸ್ ಕಲೆಕ್ಷನ್ ಅಂತ ಅಂದರೆ 12 ಕಲೆಕ್ಟ್ ಮಾಡೋದಕ್ಕೆ ನಮಗೆ ಶ್ಯೂರಿಟಿ ಇಲ್ಲ, ಆದರೆ ಬಿಲ್ಸ್ ಪರ್ಚೇಸ್ ಮಾಡೋದಕ್ಕೆ ಡಿಸ್ಕೌಂಟ್ ಮಾಡೋದಕ್ಕೆ ಯು ಹ್ಯಾವ್ ಅ ಶ್ಯೂರಿಟಿ. ಸೊ ದಟ್ ಈಸ್ ವೈ ಇಟ್ಸ್ ಶೆಡ್ಯೂಲ್ ನಂಬರ್ 9. ಇಂಟರಿಮ್ ಡಿವಿಡೆಂಡ್ ಪೇಯ್ಡ್. ಓಕೆ, ಇಂಟರಿಮ್ ಡಿವಿಡೆಂಡ್ ಪೇಯ್ಡ್, ಎನಿ ಪೇಮೆಂಟ್ ಲಯಬಿಲಿಟಿ ಆಗುತ್ತೆ ನೋಡಿ, ದೇ ಹ್ಯಾವ್ ಶೋನ್ ಇಟ್ ಆಲ್ಸೋ ಹಿಯರ್. ಸೊ ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಇಸ್ ಗೋಯಿಂಗ್ ಟು ಕಮ್ ಅಂಡರ್ ಶೆಡ್ಯೂಲ್ ನಂಬರ್ 5. Okay, next this is actually an adjustment. Schedule number 5, it's an adjustment. Recurring deposit also will come under schedule number 3. Next shares also will come. Share capital and share ಗೂ ವ್ಯತ್ಯಾಸ ಇರುತ್ತೆ. ಶೇರ್ ಕ್ಯಾಪಿಟಲ್ ಅಂದರೆ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ಇಂದ ತಗೊಂಡಿರುವಂಥ ಹಣ. ಇಲ್ಲಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ, ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ ಅಂದರೆ ಅಸೆಟ್. ಸೊ ಇದು ಬ್ಯಾಂಕು ಇರುವಂಥ ಎಕ್ಸ್ಟ್ರಾ ಅಮೌಂಟನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿರೋದ್ರಿಂದ ಬಂದಿರುವಂತಹ ದುಡ್ಡು. ಬ್ಯಾಂಕ್ ಇಸ್ ಇನ್ವೆಸ್ಟಿಂಗ್ ಇನ್ ಅದರ್ ಕಂಪನೀಸ್ ಇರ್ಬೋದು, ಅದರ್ ಬ್ಯಾಂಕ್ ಶೇರ್ಸ್ ಇರ್ಬೋದು. ಸೊ ದಟ್ ಇಸ್ ವೈ ಇಟ್ ಇಸ್ ಶೆಡ್ಯೂಲ್ ನಂಬರ್ 8 ಇಸ್ ಅ ಇನ್ವೆಸ್ಟ್ಮೆಂಟ್. ಶೇರ್ಸ್ನ ಇನ್ವೆಸ್ಟ್ಮೆಂಟಲ್ಲಿ ಹಾಕ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡು ಆಸ್ ಯು ನೋ ಶೆಡ್ಯೂಲ್ ನಂಬರ್ 6. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಶೆಡ್ಯೂಲ್ ನಂಬರ್ 7. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So suppose in the problem they have not given you trial balance. So ನೀವು ಮುಖ್ಯವಾಗಿ ಟ್ರಯಲ್ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ. ಓಕೆ, ಮೇಕ್ ಶ್ಯೂರ್ ದಟ್ ಯು ಮೇಕ್ ಅ ಟ್ರಯಲ್ ಬ್ಯಾಲೆನ್ಸ್. ವೈ ಅಂತ ಅಂದರೆ ಸಪೋಸ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿಲ್ಲ ಅಂತ ಅಂದರೆ ಯು ವಿಲ್ ಗೆಟ್ ಟು ನೋ ಹಿಯರ್ ಓನ್ಲಿ. ಸೊ there is a difference in the trial balance, you will be able to rectify or you will be able to tally your balance sheet. ಓಕೆ, ಅರ್ಥ ಆಯ್ತಾ? ನಿಮ್ಮ 14 ಮಾರ್ಕ್ಸ್ ಕ್ವೆಶನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಸೂತ್ರ ತುಂಬ ಈಸಿ, ದ ಫಾರ್ಮುಲಾ ಇಸ್ ವೆರಿ ಈಸಿ. ಅಸೆಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ವಿಲ್ ಕಮ್ ಆನ್ ದ ಡೆಬಿಟ್ ಸೈಡ್, ಲಯಬಿಲಿಟಿ ಆ್ಯಂಡ್ ಇನ್ಕಮ್ ವಿಲ್ ಕಮ್ ಆನ್ ದ ಕ್ರೆಡಿಟ್ ಸೈಡ್. ಯು ಹ್ಯಾವ್ ಟು ರೆಕಗ್ನೈಸ್ ದ ಐಟಮ್ ಆ್ಯಂಡ್ ಮೇಕ್ ಅ ಪೋಸ್ಟಿಂಗ್ ಆ್ಯಂಡ್ ಡೂ ದ ಟೋಟಲ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ us go into the problem. Additional information, provision for bad and doubtful debts will come in schedule number provisions and contingency plus schedule number 5 ಅಲ್ಲಿ ಬರುತ್ತೆ liabilities. ಓಕೆ, ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ನಿಮ್ಗೆ ಗೊತ್ತೇ ಇದೆ, ಶೆಡ್ಯೂಲ್ ಇಲ್ಲ ಅದು. ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ 8,000 rupees. ಓಕೆ, ಸೊ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಇಂಟ್ರೆಸ್ಟು ಅರ್ನ್ ಆಗಿದೆ, ಗಳಿಕೆ ಆಗಿದೆ, ಆದರೆ ಕೈಗೆ ಬಂದಿಲ್ಲ ಅಂತ. ಸೊ ಅದು ಅಸೆಟ್ ಆಗುತ್ತೆ. ಇಟ್ ವಿಲ್ ಕಮ್ ಅಂಡರ್ ಶೆಡ್ಯೂಲ್ ನಂಬರ್ 11. ಪ್ಲಸ್ಸು ಅದು ಇನ್ಕಮ್ ಆಗುತ್ತೆ. ಸೊ ಶೆಡ್ಯೂಲ್ ನಂಬರ್ 13 ಇದನ್ನು ನೀವು ತಗೋಬೇಕಾಗುತ್ತೆ. ನೆಕ್ಸ್ಟು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ 2 is 380 ಅಂತ ಕೊಟ್ಟಿದ್ದಾರೆ. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಇರಬಹುದು, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಇರಬಹುದು. ಸೇಮ್, ಇದು ಸಿನಾನಮ್ ವರ್ಡ್ಸ್, ಬೇರೆ ಹೆಸರು. ಓಕೆ, ಸೊ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟಿಂಗ್, ಮೇಕ್ ಶ್ಯೂರ್ ದ್ಯಾಟ್ ಇಟ್ ಈಸ್ -13 ಇದನ್ನು ಮೈನಸ್ ಮಾಡಬೇಕು. -13 you have to take the unexpired discount and you have to take it in schedule number 5. Okay, other liabilities and provision. Interim dividend declared. Interim dividend declared is a very very important adjustment. In the main problem also they have given interim dividend. Okay, we have taken 5 there, you can see, as well as they have given in the adjustment also. So this will come in adjustment plus ಇನ್ಕಮ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಪ್ರಾಪ್ರಿಯೇಷನಲ್ಲಿ ತಗೋಬೇಕಾಗತ್ತೆ. ನೆಕ್ಸ್ಟ್ 10,000 ವೇರ್ ಆ್ಯಡೆಡ್ ಟು ದ ಪ್ರಿಮಿಸಸ್, ಅದು ಪ್ರಾಮಿಸಸ್ ಅಲ್ಲ, ಪ್ರಿಮಿಸಸ್ ಡ್ಯೂರಿಂಗ್ ದ ಇಯರ್. ಪ್ರಿಮಿಸಸ್ ದೇ ಹ್ಯಾವ್ ಆ್ಯಡೆಡ್ ಅಂದರೆ ಎಕ್ಸ್ಟ್ರಾ, ಲೈಕ್ ಬಿಲ್ಡಿಂಗ್ ಇಸ್ ದೇರ್, ಬಿಲ್ಡಿಂಗ್ ಮತ್ತು ಅದರ ಸುತ್ತ ನೇಬರಿಂಗ್ ಪ್ಲೇಸಸ್, ದಟ್ ಇಸ್ ಸರೌಂಡಿಂಗ್ಸ್ ಆಫ್ ದ ಬಿಲ್ಡಿಂಗ್ ಇಸ್ ಕಾಲ್ಡ್ ಆಸ್ ಪ್ರಿಮೈಸಸ್. ಬಿಲ್ಡಿಂಗ್ ವಿತ್ ಪ್ರಿಮೈಸಸ್, ನಾರ್ಮಲಿ they'll say land and building, athwa they'll say premises and building. The premises they will say like that. Okay, so this is an extra addition they have done. So 10,000 you have to take it in, say both in schedule number 10 addition madidare and they have purchased, so it will come under operating expenses 16 also. Next, endorsement made on behalf of the customer, totally 1,15,000. ಎನಿ ಎಂಡೋರ್ಸ್ಮೆಂಟ್ ಮೀನ್ಸ್ ನಮಗೆ ಬಂದಿರುವಂತಹ ಒಂದು ಬಿಲ್ಲನ್ನು ಇನ್ನೊಬ್ಬರಿಗೆ ಕೊಟ್ಟಿರುವಾಗ. ಓಕೆ, ಸೊ ಇನ್ನೊಬ್ರಿಗೆ ನಮಗೆ ಬಂದಿರೋ ಬಿಲ್ಲು ಕನ್ಫರ್ಮ್ ಇದೆಯಾ ಕನ್ಫರ್ಮ್ ಇಲ್ವಾ ಅಂತ ಡೌಟ್ಫುಲ್ ಸಿಚುವೇಶನ್ ಇರುತ್ತೆ. ಓಕೆ, ಈಗ ಚೆಕ್ ರಿಸೀವ್ ಮಾಡ್ತೀರಾ, ಚೆಕ್ ಥರನೇ ಬಿಲ್ ಆಫ್ ಎಕ್ಸ್ಚೇಂಜ್. ಚೆಕ್ಕು ನಾವು ನಮಗೆ ಬಂದಿರುವ ಚೆಕ್ಕು ಇನ್ನೊಬ್ರಿಗೆ ಪೇಮೆಂಟ್ ಮಾಡಬೇಕು ಅಂತ ಅದೇ ಚೆಕ್ನ ಹಿಂದ್ಗಡೆ ಬರೆದ್ಬಿಟ್ಟು ಎಂಡೋರ್ಸ್ ಟು ಅಂತ ಬರೆದ್ಬಿಟ್ಟು ಇನ್ನೊಬ್ರಿಗೆ ಕೊಟ್ಟರೆ
ಅಕಸ್ಮಾತ್ ನಮಗೆ ಕೊಡಬೇಕಾಗಿರೋರು ಏನಾದರೂ ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಬೌನ್ಸ್ ಆಗುತ್ತೆ ಚೆಕ್. ಸೊ ಅದಕ್ಕೆ ಇಲ್ಲಿ ಎಲಿಮೆಂಟ್ ಆಫ್ ಡೌಟ್ ಇರೋದ್ರಿಂದ ದಿಸ್ ವಿಲ್ ಕಮ್ ಅಂಡರ್ ಶೆಡ್ಯೂಲ್ ನಂಬರ್ 12. ಓಕೆ, ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ವಾಸ್ 3,90,000. ಮಾರ್ಕೆಟ್ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ and actually look at government securities. What is the value? It is 4 lakhs. So what is given in the trial balance is book value. What is given in the adjustment is market value. So should we take the market value or should we take the book value anta andre you should take the book value. Book value is the value which is written at the time of purchase of the investment. Okay, but market value is the current price of that particular security. Okay, so you have to take the book value. Please don't take the market value. Idu market value tagobardu, book value to be taken I have given here. Okay, so with this we have to prepare the schedules. Let us start from the schedule number 1. Schedule number 1, you have something called as equity share capital. Normally in this problem there is only one equity share capital, that is capital, subscribed capital 5 lakhs, 50,000 shares of rupees 10 each. So write it down in schedule number 1. But when you look at the reserve fund you have only one item 2,50,000. But very important thing in this particular this is reserves and surplus yavaglu koneyalli maadi. Don't do the reserves and surplus in the starting, because you will get balance from profit and loss account 1 matte profit and loss account in the statutory reserve also will come. So do it in the end. Only whatever is given, revenue reserve, whatever is the item, please write down that. Okay, last, after totaling everything, after totaling all the schedules, last item you should total is reserves and surplus. Okay, next let us look at the schedule number 3, that is nothing but deposits. What are the items in deposit? You can have a look at here in the question. See, you have current deposit, fixed deposit, saving bank deposit, 3 items, and then we have recurring deposit. 4 items are there. So there is no adjustment related to deposit also. So you have to take 4 items in the deposit. See, 4 items are written, total is given. Next, let us look at borrowings, schedule number 4. Is there any items related to borrowings? No, we have not marked. So there is borrowings is nil. ಬಾರೋಯಿಂಗ್ಸ್ ನಿಲ್ ಇದ್ರೂ ಶೆಡ್ಯೂಲ್ ಬರಿಬೇಕು, ನಿಲ್ ಅಂತ ಬರಿಬೇಕು, ಹಾಗೆ ಬಿಡಂಗೆ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ಇವನ್ ಇಫ್ ಇಟ್ ಇಸ್ ನಾಟ್ ದೇ ಯು ರೈಟ್ ಡೌನ್. ನೆಕ್ಸ್ಟ್ ಅದರ್ ಲಯಬಿಲಿಟೀಸ್. ಓಕೆ, ಸೊ ಅದರ್ ಲಯಬಿಲಿಟೀಸ್ ಅಲ್ಲಿ ಸಿ ವೆನ್ ಯು ಲುಕ್ ಎಟ್ ಅದರ್ ಲಯಬಿಲಿಟೀಸ್, ದೀಸ್ ಆರ್ ದ ಐಟಮ್ಸ್ ವಿಚ್ ವಿಲ್ ಕಮ್. ಓಕೆ, ಯು ಹ್ಯಾವ್ 3 ಐಟಮ್ಸ್. ಓಕೆ, ಡಿವಿಡೆಂಡ್ ಟು provision for doubtful debt and reserve for unexpired discount. Okay, so you can look at here schedule number 5. See here in the main problem I have written interim dividend paid 5. You have to take it. Okay, is there any other item? No. Only in the adjustment you have important items related to your schedule number 5. Okay, so see, first what we will do is provision for doubtful debt 5,000 they have given, and interim dividend declared, we'll keep it now. And then what we can do is we can take which is there in the main problem, that is nothing but interim dividend paid. 2 times interim dividend has been written. So now let us go to the other liabilities. Provision of doubtful debt 5,000 they have given. Okay, very good. Unclaimed dividend, how do you calculate this? How did you get 20,000? 20,000 you got it how? Share capital. What is the share capital of the company? 5 lakhs. See, you can see they have given you, we have taken here share capital 5 lakhs. But they are saying interim dividend declared was 4% of actuals. That means 4% you have to calculate on 5 lakhs. 4% 5 lakhs is how much? 20,000. Okay. Already see, this 20,000 is what is coming from the adjustment. Okay. Interim dividend paid is there given in the trial balance. You see 17,000 they have given interim dividend paid. The next expense, see here 17,000. So trial balance items will come only once, adjustment items will come 2 times. Please remember this, student. Never you have to forget it.
So interim dividend 17,000, I'm going to take it in say schedule number 5. Okay, see here, unclaimed dividend 20,000 we calculated, that is 5 lakh, 4% 20,000 minus interim dividend paid is given in the trial balance 17,000. So you have to take the net value to the outer column. Okay, don't take the actual value, take the net value to the outer column. Okay, reserve for unexpired discount, this is also given in the adjustment, just directly take it. See here, unexpired discount 380. In 13 schedule you have to minus it, in 5 schedule you should take it as it is. Okay, so what is the main important point you have to remember here is trial balance item will come only once and adjustment items will come on 2 times. This is very important, you have to remember. The other schedules from 6 to 10 I will do it in session or the video number 14. Okay, please have a look at it, students. Any doubts, please post it in the comment box. Okay, thank you students, thank you.